ಸಿಲಿಂಡರ್ ಭಗವಂತ ಇಷ್ಟು ದೂರ ಐತೆ. ವಿಶೇಷತೆ ಏನಂದ್ರ ಬಿದ್ದ ಎದ್ದ ಕ್ಯಾಮ್ರಾ ಮುಂದೆ ಮಾತಾಡೋದೈತೆ ನೋಡ್ರಿ. ಯಪ್ಪ ನಂಗೆ ನಿಜವಾಗ್ಲೂ ಇದೆ ಫಸ್ಟ್ ಟೈಮ್ ನಾನು ನಂಗೆ ಹೇಳೋಕ್ಕಾಗಲ್ಲ, ಅಷ್ಟು ನರ್ವಸ್ ಫೀಲ್ ಮಾಡ್ಕೊಳತ್ತೀನಿ ನಾನು. ಸೊ ಏನಾಗೈತಿ ಹೆಂಗಾಗೈತಿ ವಿಡಿಯೋ ಗೊತ್ತಿಲ್ಲ ನಂಗೆ. ನೋಡ್ರಿ, ಸಪೋರ್ಟ್ ಮಾಡೋದಾದ್ರೆ ಮಾಡಿರಿ, ಸ್ಕಿಪ್ ಮಾಡೋದಾದ್ರೆ ಮಾಡಿಬಿಡ್ರಿ. ಫಸ್ಟ್ ಇವಾಗ ನೋಡಿರಿ, ವಿಡಿಯೋ ನೋಡೋಕ್ಕಾದ್ರೆ ನೋಡಿರಿ, ಫುಲ್ ವಿಡಿಯೋ ನೋಡಿರಿ, ಸ್ಕಿಪ್ ಮಾಡಬೇಡ್ರಿ, ಟ್ರೈ ಮಾಡಿರಿ ನೋಡೋಕೆ. ಧನ್ಯವಾದಗಳು. ವಿಡಿಯೋ ನೋಡಿ ಬನ್ನಿ. ಸಿಲಿಂಡರ್ ಭಗವಂತ ನಾರಿ ನಿಮ್ಮಲ್ಲೇ ಮಾರಿ. ನಾನು ಇವತ್ತು ಇಲ್ಲ ಅಲಿಬೇಕು, ಹಳೆ ಮರಿ ಅಲ್ಲ ಅಲಿಬೇಕು, ಅದನ್ನು ವಿಡಿಯೋ ಅಪ್ಲೋಡ್ ಮಾಡ್ಬೇಕಂತ ಅಂದ್ಕೊಂಡು ಎದ್ದು ಏನಿಲ್ಲ ಇವಾಗ ಎದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಸೂರ್ಯ ನೋಡ್ರಿ, ಸೂರ್ಯ ಅಲ್ಲಿ ಬಂದ ಅಲ್ಲೇ ಟೈಮು ಒಂದು 3 ಗಂಟೆ ಆಗಿ ಬಂದೈತಿ. ನಮ್ದು ಆ್ಯಕ್ಚುಲಿ ಸೆಕೆಂಡ್ ಶಿಫ್ಟ್ ಇತ್ತು, ಮುಗಿಸ್ಕೊಂಬಂದು ಮಲ್ಕೊಂಡು ಹೇಳೋದಂದ್ರೆ ಇಷ್ಟದಾಗೈತಿ. ಎದ್ದು ನಮ್ಮ ರೂಮೇಟ್ ಏನಂದ, ಯೂಟ್ಯೂಬ್ ಚಾನಲ್ ಮಾಡಿ ಇಷ್ಟು ದಿನ ಆಗೈತಿ ಮಗನ, ಒಂದು ದಿನ ಒಂದು ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಒಂದೇ ದಿನ ಶಿವ ಆಯ್ತು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ವಿ, ಮುಂದೆ ಏನು ಮಾಡೋಕೆ ಏನು ಬಿಡ್ಬೇಕಂದ್ರೆ ಒಂದಿಲ್ಲ. ಅದಕ್ಕೆ ನನಗೂ ಅನ್ನಿಸ್ತಾ ಏನು ಮಾಡಲಿ ಅಂಥೇಳಿ. ಸೊ ಅದಕ್ಕೆ ವಿಡಿಯೋ ಮಾಡ್ಬೇಕಾ, ಏನು ಟಾಪಿಕ್ ಗೊತ್ತಿಲ್ಲ ಏನಿಲ್ಲ. ಸೊ ಅದಕ್ಕೆ ಒಂದು ವ್ಲಾಗ್ ಮಾಡಿದ್ರೆ ಆಯ್ತು ಇವತ್ತೊಂದು ದಿನ ಅಂಥೇಳಿ ವ್ಲಾಗ್ ಚಾಲೂ ಮಾಡೋಣ. ಇವತ್ತು ಅಲ್ಲೇ ಮರಿ ಅಲ್ಲ ಎಲ್ಲರೂ ಅಲಿಬೇಕು. ಸೊ ಅದಕ್ಕೆ ಎಲ್ಲೆಲ್ಲ ಅಂತ ಹೇಳಿ ಕರಿಲಿಲ್ಲ. ಬರ್ರಿ, ನನಗೊಂದು ಪ್ಲೇಸ್ ಗೊತ್ತೈತಿ. ಆ್ಯಕ್ಚುಲಿ ಅಲ್ಲ ಆಲ್ರೆಡಿ 2 ಟೈಮ್ಸ್ ಹೋಗಿ ಬಂದೀನಿ ನಾನು. ಒಂದು ಸಲ ಒಬ್ಬನೇ ಹೋಗಿ ಬಂದೀನಿ, ಒಂದು ಸಲ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿ ಬಂದೀನಿ. ಸೊ ಅದು ಇಲ್ಲಿಂದ ಒಂದು ಅಪ್ರಾಕ್ಸಿಮೇಟ್ 6 ಕಿಲೋಮೀಟ್ರ್ ಐತೆ. ಅಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಬಸ್ ಅವೆಲ್ಲ ಹೋಗ್ಬೇಕಂದ್ರೆ ಒಂದು 12 ಕಿಲೋಮೀಟ್ರ್ ಏನೋ ಆಗುತ್ತೆ. ಅದು ಸುತ್ತಾಡ್ದು ಹೋಗ್ಬೇಕಂದ್ರೆ. ಸೊ ಅದು ಬೆಟ್ಟ, ಅದು ಯಾವ ಬೆಟ್ಟ ಅಂತ ನೋಡೋದು ಬನ್ನಿ. ಇಲ್ಲಿಂದ ಇಷ್ಟು ದೂರ ಐತೆ, ಅಲ್ಲಿ ಮೇಲ್ಗಡೆ ಕಾಣ್ತಿದೆ ನೋಡಿ. ಸೊ ಅದೇ ಟೆಂಪಲ್ ಅದ್ರ ಹಿಂದ್ಗಡೆ ಐತೆ. ಆದರೆ ಅದು ಒಂದು ಇದು ಇಟ್ಟವ್ರೆ ಲೈಟ್ಸ್, ಅದು ನರಸಿಂಹಸ್ವಾಮಿ ಟೆಂಪಲ್ಲು. ಸೊ ಅಲ್ಲಿಗೆ ಹೋಗ್ಬೇಕಾದ್ರೆ ಭಾಳ ಒಂದು 5 ಕಿಲೋಮೀಟ್ರ್ ನಡ್ಕೋತ ಹೋಗ್ಬೇಕು. ಸೊ ಅದು ಹೋಗ್ಬೇಕು. ಇವಾಗ ಎದ್ದೀನಿ, ಇನ್ನೂ ನಾಷ್ಟ ಇಲ್ಲ, ಊಟ ಇಲ್ಲ. ನಮ್ಗೆ ನಾಷ್ಟ ಅಂದ್ರೆ ಸಂಬಂಧ ಇರಲ್ಲ ಬ್ಯಾಚುಲರ್ಸ್ಗೆ. ಸೊ ಎದ್ದೇನಿ, ಈಗ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೋಗೊಂಬನ್ನಿ. ಸೊ ವ್ಲಾಗ್ ಮುಂದೆ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ಹೋಗ್ಬೇಕಲ್ಲ, ವೇಟ್ ಮಾಡೋದು ಜರ. 5 minutes later. ನಾವು ಶಿಸ್ತು ಪಕ್ಕೆ ರೆಡಿಯಾಗಿ ಹೊಂಟ್ಬಿಟ್ಟಿವಿ. ಇವಾಗ ಎಲ್ಲಿದೆ ಅಂದ್ರೆ ಇಲ್ಲೇ ದಾರ್ಯಾಗ ಒಂದು ಗುಡಿ ಐತಿ, ಆ ಗುಡಿ ತೋರಿಸ್ಕೊಂಬರ್ರಿ ನಿಮ್ಗೆ. ನೋಡ್ರಿ, ಇದಾದ ಗುಡಿ. ಈ ಗುಡಿ ವಿಶೇಷತೆ ಏನಂದ್ರೆ ಇದು ಭಾಳ ಹಳೆ ಗುಡಿ ಅನ್ಸುತ್ತೆ. ಈ ಗುಡಿ ಇಷ್ಟು ತಂಪೈತೆ ಅಂದ್ರೆ ನಿಮ್ಗೆ ಹೇಳ್ತೀನಿ, ಸಿಕ್ಕಾಪಟ್ಟೆ ತಂಪೈತೆ. ನೋಡ್ರಿ, ಇದು ನಂದಿ ಗುಡಿ. ಶಿವ ಹರ ಮಹಾದೇವ್ ಪರಮಾತ್ಮ. ಇಲ್ಲಿ ಯಾವುದೇ ಥರದ ಲೈಟ್ಸ್ ಇಲ್ಲ ಅನಿಸುತ್ತೆ. ಇಲ್ಲ ಐತಿ ಲೈಟು, ಬಟ್ ಯಾವ ಥರ ಕಲೆಕ್ಷನ್ ಕೊಡ್ತಾರೆ ನನಗೆ ಗೊತ್ತಿಲ್ಲ. ಇದು ಶಿವನ ನಂದಿ ಪರಮಾತ್ಮ. ನೋಡ್ರಿ, ಇಷ್ಟು ತಂಪೈತೆ ಅಂದ್ರೆ ಇಲ್ಲಿ ಒಳಗೆ ನಮ್ಮ ಹಿರಿಯರು ನಿಜಕ್ಕೂ ಭಾಳ ಗ್ರೇಟ್ ಅಂತೀನಿ ನಾ. ಭಾರಿ ಅಂದ್ರೆ ಭಾರಿ ತಂಪೈತೆ ಆ ಒಳಗೆ. ನಾವು ನಂದಿಗೆ ಪ್ರಣಾಮ ಮಾಡಿ ನಮಸ್ಕಾರ ಮಾಡಿ ನಾವು ವಾಪಸ್ ನಮ್ಮ ದಾರಿ ಕಡೆ ಹೋಗ್ತೀವಿ. ಹರ ಹರ ಮಹಾದೇವ್ ಮುಗಿಸಿದ್ವಿ. ಮುಗಿಸ್ಕರ ನಾವು ಹೋಗೋದು ಇನ್ನೋದು ಅಲ್ಲೇ ಇದ್ರಿ ನಮ್ಮ ಬೆಟ್ಟಿನೂ ಅಲ್ಲೇ ಐತಿ. ಇನ್ನೂ ಭಾಳ ದೂರ ಹೋಗ್ಬೇಕು ನಾವು. ನೋಡ್ರಿ, ಬಂದೀವಿ. ಇದು ನಮ್ಮದು ಗುಡ್ಡ ಅದು ಅಲ್ಲೈತೆ. ಇದು ಇನ್ನೂ ಸಿಕ್ಕಾಪಟ್ಟೆ ದೂರ ಐತಿ. ನಾವಾಗಲೇ ಹೇಳಿದ್ನಲ್ಲ ನಿಮಗೆ, ಮೇಲ್ಗಡೆ ಒಂದಿನ ಇರುತ್ತೆ ಅಂತ ಹೇಳಿ. ಇದೆ ನೋಡಿ, ಅದು ಬರೀ ಹೊಂಟೇನೆ. ಇನ್ನೂ ಸಿಕ್ಕಾಪಟ್ಟೆ ದೂರ ಐತೆ. ದಾರಿ ಮಾತ್ರ ಸಿಕ್ಕಾಪಟ್ಟೆ ಹಾಯ್ತು ಹೋಯ್ತಾ ಐತಿ. ನೋಡಂಬರ್ರಿ. ನೋಡ್ರಿ, ನಾವೀಗ ಗುಡ್ಡದ ಭಾಳ ಸಮೀಪ ಅಂದ್ರೆ ಭಾಳ ಸಮೀಪ ಬಂದೀವಿ. ಜಸ್ಟ್ ಇವಾಗ ಗುಡ್ಡ ಅಷ್ಟೇ ಹತ್ತಬೇಕು. ಅದು ಅಲ್ಲೈತಿ ಗುಡ್ಡ, ಅದು ಅಲ್ಲಿಗೆ ಹೋಗ್ಬೇಕು ನಾವು. ಬರ್ರಿ, ಏನೇನು ಭಾಳ ದೂರ ಇಲ್ಲ, ಭಾಳ ಹತ್ತಿರನ ಬಂದೀವಿ, ಹೊಂಟೀವಿ. ಬರ್ರಿ ಗುಡ್ಡ ಹತ್ತುತ್ತಾ ನೋಡೋವಂತ. ನೋಡ್ರಿ ಭಗವಂತ, ಇದು ಬೆಟ್ಟದ ಹಿಂದಿನ ಭಾಗ ಇರ್ತೈತಿ.
ಇಲ್ಲಿಂದ ನಾವು ಹಿಂಗೆ ಮೇಲ್ಗಡೆ ಹತ್ಬೇಕಾಗತ್ತೆ. ಇದು ಇದೆ ದಾರಿ, ಹಿಂಗೆ ಮೇಲ್ಗಡೆ ಹತ್ಬೇಕಾಗತ್ತೆ. ಇದು ಹತ್ತದತ್ತೆ ಬನ್ನಿ. ದಿಲ್ಲಿ ಗಂಟನ ಬಂದೀವಂತ, ಇನ್ನೇನು ಮುಂದೆ ಹೋಗೋದು ಮತ್ತೆ. ನೋಡ್ರಿ ಈಗ ಇಲ್ಲಿ ನಿಂತೀನಿ ನಾನು. ಇಲ್ಲಿಂದ ಹಿಂಗೆ ಹೋಗಿ ಸೊ ಅಲ್ಲಿ ಮೇಲೆ ಹೋಗ್ಬೇಕು, ಹೋಗೋದು. ಇದೊಂದು ಫುಲ್ ವೀಡಿಯೋ ಹಾಕ್ತೀನಿ ನಾನು ಹೆಂಗೆ ಹತ್ತೀನಂತ. ಇದೊಂದು ವೀಡಿಯೋ ಆದ್ರೆ ನೋಡಿರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿಬಿಡ್ರಿ, ಫಾರ್ವರ್ಡ್ ಮಾಡಿಬಿಡ್ರಿ. ನೋಡ್ರಿ ಅದು ಕಲ್ಲು ಹಿಂಗೆ ಅದಾವೆ. ಹಿಂಗೆ ಹೋಗಿ ಶಿವ ಹಿಂಗೆ ಹತ್ಬೇಕಪ್ಪ. ನೋಡ್ರಿ ಅದು ಓಹೋ ಹೋ ಯಪ್ಪ. ಹಂಗೆ ಹಿಂಗೆ ಅದು ಅಲ್ಲಿಂದ ಇಲ್ಲಿ ಗಂಟ ಬಂದ್ವಿ. ಮತ್ತೆ ಮೇಲೆ ಹತ್ಬೇಕಾ ಬರ್ರಿ. ನೋಡ್ರಿ ಸರ ಸ್ವಲ್ಪ ಹಂಗೆ ವ್ಯೂ ನೋಡ್ಕೊಂಡು ಬಂದುಬಿಟ್ರಿ. ಅಲ್ಟಿಮೇಟ್ ಅಲ್ಲ ಐತಲ್ಲ ವ್ಯೂ, ಅಲ್ಟಿಮೇಟ್ ಅವ ವ್ಯೂ. ಸಿಕ್ಕಾಬಡೆ ಮಸ್ತ್ ಐತೆ ನೋಡ್ರಿ. ಇಲ್ಲಿ ಫುಲ್ ಬಿಡ್ದು ಇಲ್ಲೇ ಐತೆ. ಹಂಗೆ ಹಂಗೆ ಬಿದ್ದ ಎದ್ದು ಬಿದ್ದು ಓಹೋ ನಿಮ್ಗೆ ಗುಡಿ ಕಾಣ್ತದೆ ನೋಡಲ್ಲೇ, ಅಲ್ಲೇ ನೋಡ್ರಿ ಗುಡಿ ಕಳ್ಸದ, ಅಲ್ಲಿಗೆ ಹೋಗ್ಬೇಕು. ಹೋಗುತ್ತೆ ನೋಡ್ರಿ ಭಗವಂತ. ದಾರಿ ಮಾತ್ರ ಹೆಂಗೆ ಬೇಕಾದಂಗೆ ಐತಿ, ಭಾರಿ ಮಸ್ತ್ ಐತಿ. ಇವಾಗ ಇದು ಹಿಂಗೆ ಹತ್ಬೇಕು ನೋಡ್ರಿ ಮೇಲೆ. ಇವಾಗ ಮೇಲುಗಡೆ ಹತ್ತಿ ಅಲ್ಲಿ ಬರ್ಬೇಕು. ಬರೀ ಹತ್ತದ ಭಾರಿ ಮಸ್ತ್ ಐತಿ. ಏನಂತೆ ದಾರಿ ಸಿಕ್ಕಾಪಟ್ಟೆ. ವಾ ಕಲ್ಲು ಗುಡ್ಡ ಅಪ್ಪ, ಅಯ್ಯೋ ಇನ್ನೂ ಅಲ್ಲಿದೆ ನೋಡ್ರಿ. ಇನ್ನೂ ಬೆಟ್ಟದ ಇಷ್ಟು ಮೇಲೆ ಬಂದರೆ ಇಷ್ಟು ಚೆನ್ನಾಗಿ ಕಾಣ್ತಿದೆ ನೋಡ್ರಿ. ಇನ್ನೂ ಅಲ್ಲಿ ಹೋಗ್ಬೇಕಪ್ಪ. ಈ ಬೆಟ್ಟ ಹತ್ತಕ್ಕೆ ಇಷ್ಟು ಮಜಾ ಬರತ್ತೈತೆ ಅಂದ್ರೆ ಕೇಳಬೇಡ್ರಿ ಅದನ್ನು. ಅಪ್ಪ ಅಯ್ಯೋ ನೋಡ್ರಿ, ಈಗ ಇಲ್ಲಿ ಮಠ ಬಂದ್ವಿ ನೋಡ್ರಿ. ಇಷ್ಟು ಮಸ್ತ್ ಐತೆ ಅಂದ್ರೆ ವ್ಯೂ. ಅದನ್ನು ನಾ ಹೇಳಂಗಿಲ್ಲ, ನೀವು ನೋಡ್ರಿ. ಇಲ್ಲಿಂದ ಹಿಂಗೆ ಮೇಲೆ ಹತ್ಬೇಕು. ನಾ ಇನ್ನು ನೋಡ್ರಿ ಕೊನೆಗೂ ನಾವು ಹಿಂಗೆ ಮಾಡಿ ಗುಡಿ ಕಡೆ ತಲುಪಿದ್ವಿ. ಇದೇ ಗುಡಿ ಆ್ಯಕ್ಚುಲಿ. ಅವು ಬೈಕ್ ನಮ್ಮವಲ್ಲ, ಮತ್ತು ಬೈಕ್ದಾಗ ಬಂದಾರ ಅನ್ನೋಕೆ ಹೋಗ್ಬಿಡ್ರಿ. ಅಲ್ಲಿ ಕಾಣ್ತಿದ್ದಾರಲ್ಲ ಅವ್ರ ಬೈಕ್ ಅವು ಆ್ಯಕ್ಚುಲಿ. ನೋಡ್ರಿ ಕೊನೆಗೂ ಬಂದೇವಿ. ಬರೀ ಫಸ್ಟ್ ದರ್ಶನ ತೊಗೊಳದೈತೆ. ದರ್ಶನ ತೊಗೊಂಡು ಅದಾದ್ಮ್ಯಾಗ ಮುಂದೆ ನಿಮಗೆಲ್ಲ ವ್ಯೂ ಒಂದು ಕ್ಲಿಪ್ ಹಾಕ್ತೀನಂತೆ. ಫಸ್ಟ್ ದರ್ಶನ ತೊಗೊಳದೈತೆ ಬನ್ನಿ. ಇದೇ ನರಸಿಂಹಸ್ವಾಮಿ ಗುಡಿ ರೀ. ನಮೋ ನಾರಾಯಣ 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 ಹರ ಹರ ಮಹಾದೇವ. ಇದು ಆರಾಧ್ಯ ದೈವ ಶ್ರೀಮನ್ ನಾರಾಯಣನ 4ನೇ ಅವತಾರ ನರಸಿಂಹಸ್ವಾಮಿ. ಆ್ಯಕ್ಚುಲಿ ಇದು ಏನಪ್ಪ ಅಂದ್ರೆ, ನರಸಿಂಹಸ್ವಾಮಿ ಅವತಾರ ಎತ್ತಿದ್ದು ಎದಕ್ಕಂದ್ರೆ, ಒಬ್ಬ ರಾಕ್ಷಸ ಪುತ್ರ ಭಕ್ತ ಪ್ರಹ್ಲಾದನ ರಕ್ಷಣೆ ಮಾಡೋ ಸಲುವಾಗಿ ಅವನು ಅವತಾರ ತಾಳ್ತಾನಂತೆ. ಕಂಬದಿಂದ ಹಿರಣ್ಯಾಕ್ಷರ ತಮ್ಮ
ತಮ್ಮ ಅಣ್ಣ ಇಲ್ಲ ಸಾರಿ ಅಣ್ಣ ಹಿರಣ್ಯಾಕ್ಷರ ಅಣ್ಣ ಹಿರಣ್ಯಕಶಿಪುನ ಸಂಹಾರ ಮಾಡೋ ಸಂಬಂಧ ಕಂಬದಿಂದ ಅವತಾರ ತಾಳಿ ಬರ್ತಾನೆ ನೋಡ್ರಿ ಇಲ್ಲಿಗೆ ಇವತ್ತಿನ ಬ್ಲಾಗ್ ವಿಡಿಯೋ ಇಷ್ಟ ಕಂಪ್ಲೀಟ್ ಆಗುತ್ತೆ ಮುಗೀತು ಮತ್ತು ವಿಡಿಯೋದಾಗ ಸಿಗೋದತ್ತ ರಾಧೆ ಹರೇ ಕೃಷ್ಣ.